ನೋಡಿ, ನಾವಿಲ್ಲಿ ಇಷ್ಟು ಜನ ಸೇರಿಕೊಂಡಿದ್ದೀವಿ, ಇಷ್ಟು ಸಂಭ್ರಮ ಇದೆ ನಮ್ಮಲ್ಲಿ, ಇಷ್ಟು ಸಡಗರ ಇದೆ. ಇದಕ್ಕೆ ಮೂಲ ಕಾರಣಕರ್ತರು ಯಾರು ಅಂದರೆ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನು ಬಲಿ ಕೊಟ್ಟಂತಹ ಯೋಧರು. ಅವರ ಒಂದು ತ್ಯಾಗ ಬಲಿದಾನಗಳಿಂದ ನಾವು ಇವತ್ತು ಇಷ್ಟೊಂದು ಸಂತೋಷವಾಗಿ ಈ ಒಂದು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಈ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸ್ವಲ್ಪ ವಾಯ್ಸು ಕೆಮ್ಮಾಗಿದೆ, ಕ್ಷಮೆ ಇರಲಿ. ಈ ಸ್ವಾತಂತ್ರ್ಯದ ಈ ನಮ್ಮ ಭಾರತದ ಮಣ್ಣೇನಿದೆ, ಈ ಮಣ್ಣಿನ ಕಣ ಕಣದಲ್ಲೂ ಕೂಡ ಆ ತ್ಯಾಗ ಬಲಿದಾನದ ರಕ್ತದ ಹನಿಗಳಿವೆ, ರಕ್ತದ ಕಣಗಳಿವೆ, ಅದರ ಕಲೆಗಳು ಅಂಟಿವೆ. ಈ ಸ್ವಾತಂತ್ರ್ಯಕ್ಕಾಗಿ ಯಾರೋ ಒಬ್ಬರಿಂದ ಬಂದದ್ದಲ್ಲ ನಮಗೆ ಸ್ವಾತಂತ್ರ್ಯ. ಯಾರೋ ಒಬ್ಬ ಸುಭಾಷ್ ಚಂದ್ರ ಬೋಸ್ನಿಂದಾಗಲಿ, ಒಬ್ಬ ಗಾಂಧೀಜಿಯಿಂದಾಗಲಿ, ಒಬ್ಬ ಭಗತ್ ಸಿಂಗ್ ಆಗಲಿ, ಒಬ್ಬರಿಂದ ಬಂದದ್ದಲ್ಲ ನಮಗೆ ಈ ಸ್ವಾತಂತ್ರ್ಯ. ಇದರಲ್ಲಿ ಪ್ರತಿಯೊಬ್ಬರ ಪಾತ್ರ ಇದೆ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ, ಮಹಿಳೆಯರಿಂದ ಹಿಡಿದು ಪುರುಷರು, ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದಂತಹ ಕೊಡುಗೆಯನ್ನು ಈ ಒಂದು ಸ್ವಾತಂತ್ರ್ಯಕ್ಕೆ ನೀಡಿದರೆ, ಇಂತಹ ಸ್ವಾತಂತ್ರ್ಯವನ್ನು ಕೊಡೋದಕ್ಕೆ ಕಾರಣೀಭೂತರಾದಂತಹ ಮಹಾನ್ ವ್ಯಕ್ತಿಗಳ ಒಂದು ಅದ್ಭುತವಾದ ಕಥಾನಕವನ್ನು, ಅಂದರೆ ಸ್ವತಂತ್ರ ಚಳುವಳಿಯ ಅದ್ಭುತ ಕಥಾನಕವನ್ನು ನಾನು ಹೇಳೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿಲ್ಲಪ್ಪ ಸರ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಒಂದು ಸ್ವತಂತ್ರ ಚಳುವಳಿಯ ಪ್ರಮುಖ ಘಟ್ಟಗಳ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿರಿ, ಈ ಸ್ವಾತಂತ್ರ್ಯ ಚಳುವಳಿಯನ್ನು ನಾವು ಪ್ರಮುಖವಾಗಿ ಅದರ 4 ಹೆಜ್ಜೆ ಗುರುತುಗಳಲ್ಲಿ ನಾವು ಗುರುತಿಸ್ಬೋದು. ಮೊದಲನೇದಾಗಿ ಬ್ರಿಟಿಷರು ಭಾರತಕ್ಕೆ ಬಂದದ್ದು 1600ರಲ್ಲಿ ಬ್ರಿಟಿಷರ ಪ್ರವೇಶ ಆಗುತ್ತೆ. ಆನಂತರ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಆ ಕಾಂಗ್ರೆಸ್ನಲ್ಲೇ ಮಂದಗಾಮಿಗಳು, ತೀವ್ರಗಾಮಿಗಳು ಹಾಗೂ ಕ್ರಾಂತಿಕಾರಿಗಳು ಅಂತ ಬರ್ತಾರೆ. ಹಾಗೆ ಈ ದೇಶಕ್ಕಾಗಿ ಪ್ರಾಣವನ್ನು ಬಲಿದಾನ ಮಾಡಿದಂಥ ಈ ದೇಶಭಕ್ತರ ಬಗ್ಗೆ, ಹಾಗೆ ತುಂಬ ಸಂಕ್ಷಿಪ್ತವಾಗಿ ಕಥೆಯನ್ನು ಹೇಳಬೇಕು ಅಂದರೆ ನಾವು 3 ಪದಗಳಲ್ಲಿ ಹೇಳ್ಬೋದು. ನೋಡಿ, ಮಹಾಭಾರತದ ಕಥೆ ಹೇಳ್ರಿ ಅಂದರೆ ಕೆಲವ್ರು ಹೇಳ್ತಾರೆ ದ್ರೌಪದಿ ಜಡೆ ಬಿಚ್ಚಿ ಜಡೆ ಹೆಣೆದ ಕಥೆ, ಅದರಲ್ಲಿ ಇಡೀ ಮಹಾಭಾರತದ ಕಥೆನೇ ಬರುತ್ತೆ. ಹಾಗೆ ನಮ್ಮ ಈ ಸ್ವತಂತ್ರ ಚಳುವಳಿಯ ಬಗ್ಗೆ ನಾನು 3 ಪದಗಳಲ್ಲಿ 7ರ ಸಂಖ್ಯೆಗಳಲ್ಲಿ ಹೇಳೋದಾದರೆ 1757ರ ಪ್ಲಾಸಿ ಕದನ, 1857ರ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ, ಹಾಗೆ 1947ರ ಸ್ವಾತಂತ್ರ್ಯ. ಈಗ ನಮ್ಮ ಮಹಿಳಾ ಮಣಿಗಳೆಲ್ಲ ಹೇಳಿದರು ಹೇಗೆ ನಮಗೆ ಸ್ವಾತಂತ್ರ್ಯ ಬಂತು ಅಂತೇಳಿ ಸಂಪೂರ್ಣ ಕಥೆಯನ್ನೇ ಹೇಳಿದರು ಅವರ ಹಾಡಲ್ಲಿ. ತುಂಬ ಸಂತೋಷ ಆಯಿತು. ನೋಡಿರಿ, ನಾನು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ. ಬ್ರಿಟಿಷರು ವ್ಯಾಪಾರಕ್ಕಾಗಿ 1600ರಲ್ಲಿ ನಮ್ಮ ಭಾರತವನ್ನು ಪ್ರವೇಶ ಮಾಡ್ತಾರೆ. ನಮ್ಮಲ್ಲಿದ್ದಂತಹ ಒಳ ಜಗಳಗಳು, ವೈಮನಸ್ಯಗಳು, ದ್ವೇಷ, ಅಸೂಯೆ ಇದನ್ನು ಗಮನಿಸಿದಂಥ ಅವರು ವ್ಯಾಪಾರದ ಜೊತೆಗೆ ಇಡೀ ಭಾರತವನ್ನು ತಮ್ಮ ಮುಷ್ಟಿಯಲ್ಲಿ ಇಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಹಲವಾರು ಯುದ್ಧಗಳನ್ನು ಮಾಡ್ತಾರೆ. ಕಾರ್ನಾಟಿಕ್ ಯುದ್ಧಗಳು ಅಂತ ಮಾಡ್ತಾರೆ. 1757ರಲ್ಲಿ ಬಂಗಾಳದಲ್ಲಿ ಸಿರಾಜ್ ಉದ್ದೌಲ್ ಅಂತಕ್ಕಂಥ ನವಾಬ, ಇವನು ಪ್ರಥಮವಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥವನು. ಹಾಗೆ ಬಂಗಾಳ ವಶಪಡಿಸ್ಕೊಳ್ತಾರೆ. ನಂತರ ಬಕ್ಸಾರ್ ಕದನ ಆಗುತ್ತೆ. ಬಂಗಾಳ, ಬಿಹಾರ, ಒಡಿಶಾವನ್ನು ವಶಪಡಿಸ್ಕೊಳ್ತಾರೆ. ರಣಜಿತ್ ಸಿಂಗ್ ಅಂತಕ್ಕಂಥ ಸಿಖ್ ಯೋಧ ಇರೋ ತನಕ ಪಂಜಾಬನ್ನು ವಶಪಡಿಸ್ಕೊಳ್ಳೋಕೆ ಆಗೋದಿಲ್ಲ. ರಣಜಿತ್ ಸಿಂಗನ ಮರಣದ ನಂತರ 2 ಆಂಗ್ಲೋ ಸಿಖ್ ಯುದ್ಧಗಳನ್ನು ಮಾಡಿ ಪಂಜಾಬನ್ನು ವಶಪಡಿಸ್ಕೊಳ್ತಾರೆ. 3 ಆಂಗ್ಲೋ ಮರಾಠ ಯುದ್ಧಗಳನ್ನು ಮಾಡ್ತಾರೆ, ಮಹಾರಾಷ್ಟ್ರ ವಶಪಡಿಸ್ಕೊಳ್ತಾರೆ. 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡಿ ಇಡೀ ಮೈಸೂರು ಪ್ರಾಂತ್ಯವನ್ನು ಹೀಗೆ ಇಡೀ ಭಾರತವನ್ನು ಅವರು ತಮ್ಮ ಆಳ್ವಿಕೆಗೆ ಒಳಪಡಿಸ್ಕೊಳ್ತಾರೆ. ಇದಾದ ನಂತರ ಏನಾಗುತ್ತಪ್ಪ ಅಂದರೆ ನೋಡಿರಿ, ಇದೆಲ್ಲ ವಿರುದ್ಧವಾಗಿ ಸಿಡಿದೆದ್ದಿದ್ದು ಅಂತ ಹೇಳಿದ್ರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಷ್ಟು ಅಂತ ಹೊಡೆಸ್ಕೊಳ್ಳೋಕ್ಕಾಗುತ್ತೆ, ಎಷ್ಟು ಅಂತ ಅವರಿಂದ ತಾಳ್ಮೆ ಸಹಿಸ್ಕೊಳ್ಳೋಕ್ಕಾಗತ್ತೆ. ಒಂದು ದಿನ ಸಿಡಿದೆದ್ದರು ಬ್ರಿಟಿಷರ ವಿರುದ್ಧ. ಅದು
ಬ್ಯಾರಕ್ಪುರ ಅಂತೇಳಿ ಆಗ ಹೊಸದಾಗಿ ಸಿಪಾಯಿಗಳಿಗೆ ರಾಯಲ್ ಎನ್ಫೀಲ್ಡ್ ಅಂತಕ್ಕಂಥ ಬಂದೂಕುಗಳನ್ನು ತಂದಿದ್ದರು. ಅವನ್ನ ಸೈನಿಕರಿಗೆ ಬಳಸೋದಕ್ಕೆ ಆಜ್ಞೆಯನ್ನು ಹೊಡಿಸ್ತಾರೆ. ಏನು ಬಂದೂಕುಗಳು ತುಪಾಕಿಗಳಿದ್ದು ಅದಕ್ಕೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಅಂತಕ್ಕಂಥ ವದಂತಿ ಹಬ್ಬದ್ದು. ಹಂದಿ ಮುಸಲ್ಮಾನರಿಗೆ ನಿಷಿದ್ಧ, ಹಸು ನಮ್ಮ ಹಿಂದೂಗಳಿಗೆ ಪವಿತ್ರ. ಹಾಗಾಗಿ ಅದನ್ನು ಹಲ್ಲಿನಿಂದ ಕಚ್ಚಿ ತೆಗಿಬೇಕು ಅಂತೇಳಿ ತೆಗಿಬೇಕಾಗಿರ್ತದೆ ತುಪಾಕಿಗಳನ್ನು. ಅದನ್ನು ವಿರೋಧಿಸಿ ಮಂಗಲ್ ಪಾಂಡೆ ಅಂತಕ್ಕಂಥ ಒಬ್ಬ ಸೈನಿಕ ಏನು ಮಾಡ್ತಾನೆ, ಅದೇ ರಾಯಲ್ ಎನ್ಫೀಲ್ಡ್ ಬಂದೂಕಿನಿಂದ ಆ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದು ಹಾಕ್ತಾನೆ. ಅಲ್ಲಿಂದ ಶುರುವಾಯಿತು ಈ ಒಂದು ದಂಗೆ. ಅಲ್ಲಿಂದ ಅದು ಬ್ಯಾರಕ್ಪುರದಿಂದ ಮೀರತ್ತು, ದೆಹಲಿ, ಝಾನ್ಸಿ ಹೀಗೆ ಹಲವಾರು ಕಡೆ ಈ ಒಂದು ಬ್ರಿಟಿಷರ ವಿರುದ್ಧ ದಂಗೆ ಆದರೆ ಇದು ಫೇಲ್ಯೂರ್ ಆಯಿತು, ವಿಫಲ ಆಯಿತು. ಯಾಕಪ್ಪ ವಿಫಲ ಆಯಿತು? ನಮ್ಮಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಅವ್ರ ವಿರುದ್ಧ ಹೋಗಲಿಲ್ಲ, ಒಬ್ಬೊಬ್ಬರು ಅವರವರ ಪ್ರಾಂತ್ಯದಲ್ಲಿ ಹೋರಾಟ ಮಾಡಿದರು. ಹಾಗಾಗಿ ನಮ್ಮಲ್ಲಿದ್ದಂತಹ ದೇಶೀಯ ರಾಜರಲ್ಲಿದ್ದಂತಹ ಒಂದು ಒಗ್ಗಟ್ಟಿನ ಕೊರತೆಯಿಂದ ಈ ಒಂದು ದಂಗೆ ವಿಫಲ ಆಯಿತು. ಆದರೆ ಬ್ರಿಟಿಷರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ವಿ ನಾವು, ಮುಂದಿದೆ ನಿಮಗೆ ಮಾರಿ ಹಬ್ಬ ಅಂಥೇಳಿ ಅವರಿಗೆ ಎಚ್ಚರಿಕೆಯ ಕರೆಗಂಟೆಯನ್ನು ಕೊಟ್ವಿ. ಬ್ರಿಟಿಷರು ತುಂಬ ಅಲರ್ಟ್ ಆದ್ರೆ ಅವಾಗ, ಭಾರತೀಯರನ್ನು ಇನ್ನು ಮುಂದೆ ಅಷ್ಟು ಸುಲಭವಾಗಿ ನಾವು ಬಡಿಯೋಕ್ಕಾಗೋದಿಲ್ಲ ಅಂಥೇಳಿ. ಇದು ಬ್ರಿಟಿಷರ ವಿರುದ್ಧ ಆದಂತಹ ಒಂದು, ಅವ್ರು ಬ್ರಿಟಿಷರು ಹೇಳ್ತಾರೆ ಇದನ್ನು ಸಿಪಾಯಿ ದಂಗೆ ಅಂದರು. ಆದರೆ ನಮ್ಮ ಭಾರತೀಯರು ಹೇಳ್ತಾರೆ ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇಲ್ಲಿಂದ ಮುಂದೆ ನೋಡಿ, ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರು ನೋಡಿ, ಒಂದೇ ಘಟನೆ ಕಾರಣ ಆಗೋದಿಲ್ಲ. ಇದು ನಮ್ಮ ಸ್ವತಂತ್ರದ ಹೋರಾಟಕ್ಕೆ ಮೊದಲ ಜ್ವಾಲೆ ಆಗುತ್ತೆ ಸ್ವತಂತ್ರ ಹೋರಾಟದ್ದು. ಬಂಕಿಮಚಂದ್ರ ಚಟರ್ಜಿಯವರು ವಂದೇ ಮಾತರಂ ಗೀತೆಯನ್ನು ಬರೀತಾರೆ. ಇದು ನಮ್ಮ ಜನರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಮೂಡಿಸೋದಕ್ಕೆ ಇದು ಒಂದು ಕೂಡ ಕಾರಣ ಆಗುತ್ತೆ. ಆನಂತರ 1885ರಲ್ಲಿ A.O. ಹ್ಯೂಮ್ ಅಂತಕ್ಕಂಥ ಬ್ರಿಟಿಷ್ ನಿವೃತ್ತ ಸಿವಿಲ್ ಸರ್ವಿಸ್ ಅಧಿಕಾರಿ ಒಂದು ಕಾಂಗ್ರೆಸ್ ಅಂತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾನೆ. ಅವನೇನು ಭಾರತೀಯರಿಗೆ ಅನುಕೂಲ ಮಾಡಬೇಕು ಅಂತ ಮಾಡಲಿಲ್ಲ, ಭಾರತೀಯರಲ್ಲಿದ್ದಂತಹ ಆಕ್ರೋಶವನ್ನು ಕಡಿಮೆ ಮಾಡಬೇಕು, ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅಂಥೇಳಿ ಏನು ನಾವು ಸೇಫ್ಟಿ ವಾಲ್ಗಳನ್ನು ಬಳಸ್ತೀವಿ ಆ ರೀತಿ ಅದನ್ನು ಮಾಡೋದಕ್ಕೆ ಅಂಥೇಳಿ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾನೆ. ಆದರೆ ಅವನು ಮಾಡಿದ್ದು ನಮ್ಮ ಸ್ವತಂತ್ರ ಹೋರಾಟಗಾರರಿಗೆ ವರದಾನ ಆಗುತ್ತೆ. ನಾವೆಲ್ಲರೂ ಸಂಘಟಿತರಾಗಿ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಅವನು ಒಂದು ನಮಗೆ ದಾರಿಯನ್ನು ಮಾಡಿಕೊಟ್ಟಂತಹ ಸಂದರ್ಭ. ಇದಾದ ನಂತರ ಈ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಮಂದಗಾಮಿಗಳು ಅಂತ ಬರ್ತಾರೆ. ಈ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಿಂದ 20 ವರ್ಷ ಅವಧಿಯನ್ನು ನಾವು ಮಂದಗಾಮಿಗಳ ಯುಗ ಅಂತ ಕರಿತೀವಿ. 1885ರಿಂದ 1905ರವರೆಗೆ. ಯಾಕಪ್ಪ ಇವ್ರನ್ನ ಮಂದಗಾಮಿಗಳು ಅಂತ ಕರೆದ್ರು ನೋಡ್ರಿ, ಇವರು ಬ್ರಿಟಿಷರಿಗೆ ಮನವಿಗಳನ್ನು ಸಲ್ಲಿಸಿ ಪ್ರಾರ್ಥನೆಗಳ ಮೂಲಕ ಮನವಿಗಳ ಮೂಲಕ ತಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಳ್ಳೋದು. ಅಂದರೆ ಬ್ರಿಟಿಷರನ್ನ ನಮ್ಮ ದೇಶನ ಓಡಿಸ್ಬೇಕು ಅನ್ನೋದು ಅವ್ರಿಗಿರಲಿಲ್ಲ, ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಬೇಕು. ಹೇಗೆ ಈಡೇರಿಸ್ಕೊಳ್ಬೇಕು? ಮನವಿ ಸಲ್ಲಿಸಬೇಕು, ಪ್ರಾರ್ಥನೆ ಮಾಡಬೇಕು, ನಮ್ಮ ಕೆಲಸವನ್ನು ನಾವು ಮಾಡ್ಕೋಬೇಕು. ಅಂದರೆ ಎಲ್ಲ ಅಲ್ಲಿದ್ದಂಥವ್ರು ಸ್ವಲ್ಪ ಯಜಮಾನ ಮನುಷ್ಯರುಗಳು, ರೋಡಿಗಿಳಿದು ಗಲಾಟೆ ಮಾಡೋ ಅಂಥವ್ರು ಯಾರೂ ಇರಲಿಲ್ಲ. ದಾದಾಬಾಯಿ ನವರೋಜಿ, G.K. ಗೋಖಲೆ, M.G. ರಾನಡೆ ಇಂತಹ ಒಂದು ಮೆಚೂರ್ಡ್ ಪರ್ಸನ್ಸ್ ಅದರಲ್ಲಿದ್ದಿದ್ದು. ಹಾಗಾಗಿ ಆದರೆ ಇದನ್ನು ಕಾಂಗ್ರೆಸ್ಸಿನಲ್ಲಿದ್ದಂತಹ ಕೆಲವರು ವಿರೋಧಿಸ್ತಾರೆ. ಇವನ್ನ ರಾಜಕೀಯ ಭಿಕ್ಷುಕರು ಅಂತ ಕರೀತಾರೆ. ಯಾಕೆ? ಇಷ್ಟು ನಾವು ಅವರಲ್ಲಿ ಮನವಿ ಮಾಡ್ಕೊಳ್ಳೋಂಥದ್ದಿಲ್ಲ, ನಾವು ಹೋರಾಡಬೇಕು, ನಾವು ರೋಡಿಗಿಳಿದು ಹೋರಾಡಬೇಕು ಅಂತಕ್ಕಂಥ ಮನೋಭಾವದವರು. ಅವರನ್ನು ನಾವು ತೀವ್ರಗಾಮಿಗಳು ಅಂತ ಕರೀತೀವಿ. ಬ್ರಿಟಿಷರ ಜೊತೆಯಲ್ಲಿದ್ದು ನಾವು ಸ್ವರಾಜ್ಯವನ್ನು ಗಳಿಸೋದಲ್ಲ, ಬ್ರಿಟಿಷರೇ ತೊಲಗಿಸ್ಬೇಕು, ಇಲ್ಲಿಂದ ಓಡಿಸ್ಬೇಕು ಅಂತಕ್ಕಂಥ ಮನೋಭಾವ. ಅಂದರೆ ಇವರು ಸ್ವಲ್ಪ ಅಗ್ರೆಸಿವ್ ಅಂದರೆ ಅವರೇನು ಬಾಂಬು ಬಂದೂಕುಗಳನ್ನ ಬಳಸಲಿಲ್ಲ, ಪ್ರತಿಭಟನೆಯನ್ನು ಮಾಡಿದರು, ರೋಡಿಗಿಳಿದ್ರು, ಹರತಾಳಗಳನ್ನು ಮಾಡಿದರು. ಅದರಲ್ಲಿ ಬಹಳ ಪ್ರಮುಖರಾದವರು ಲಾಲ್, ಬಾಲ್ ಮತ್ತು ಪಾಲ್. ಲಾಲಾ ಲಜಪತರಾಯರು, ಬಾಲ ಗಂಗಾಧರ ತಿಲಕ್ರವರು, ಬಿಪಿನ್ ಚಂದ್ರಪಾಲ್, ಅರಬಿಂದೋ ಘೋಷ್.
ಅದರಲ್ಲಿ ಬಾಲಗಂಗಾಧರ ತಿಲಕ್ ಏನಿದ್ದಾರೆ ಅವ್ರು ಹೇಳ್ತಾರೆ, ಅವ್ರ ಘೋಷಣೆ ನಿಮಗೆಲ್ಲ ಗೊತ್ತಿರಬೇಕು. ಏನು ಹೇಳಿದರು? ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರ್ತೀನಿ ಅಂತ ಹೇಳಿ. ಹೀಗೆ ಏನು ಮಾಡೋದೀಗ? ಜನರನ್ನು ಒಂದು ಕಡೆ ಸೇರಿಸ್ಬೇಕಲ್ಲ. ಹೇಗೆ ಸೇರಿಸೋದು ನೋಡಿ? ಜನರನ್ನ ಇಷ್ಟು ಜನ ಸೇರಿಸಿದ್ದೀವಿ ಅಂದರೆ ಸುಲಭವಾದ ಮಾತಲ್ಲ, ತುಂಬ ಕಷ್ಟ ಜನ ಸೇರಿಸೋ. ಸುಮ್ಮನೆ ಯಾರೂ ಬರೋಲ್ಲ. ಆವಾಗಲೂ ಹಾಗೆ ಇತ್ತು. ವಿತೌಟ್ ಕಾಸ್ಟ್ ಜನ ಸೇರಿಸೋದು ಅಂದರೆ ಅಂಥ ಸ್ಕಿಲ್ ಇದ್ದಿದ್ರು ತಿಲಕರಿಗೆ ಮಾತ್ರ. ಹೆಂಗೆ ಸೇರಿಸೋದು ಅಂತ ಯೋಚನೆ ಮಾಡಿದರು. ಗಣೇಶನನ್ನು ರೋಡಿಗೆ ಇಳಿಸಿದರು. ಗಣೇಶ ಉತ್ಸವವನ್ನು ಆರಂಭ ಮಾಡಿದರು. ಜನ ಒಂದು ನಿಮಿಷ ಗಣೇಶ ಉತ್ಸವವನ್ನು ಆರಂಭ ಮಾಡಿದರು. ಆಗ ಜನ ಸೇರಿಕೊಂಡ್ರು. ಆನಂತರ ಏನು ಮಾಡಿದರು? ಶಿವಾಜಿ ಜಯಂತಿನ ಆರಂಭ ಮಾಡಿದರು. ಮಹಾರಾಷ್ಟ್ರದಲ್ಲಿ ಶಿವಾಜಿ ಜಯಂತಿ, ದುರ್ಗಾ ಉತ್ಸವವನ್ನು ಆರಂಭ ಮಾಡಿದರು. ಹೀಗೆ ಜನರನ್ನು ಸೇರಿಸುವಂತಹ ಒಂದು ಕೆಲಸವನ್ನು ಮಾಡಿದರು. ಆಗ ಜನರಿಗೆ ಅವರು ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸಿದರು. ಏನು ಜನ ಸೇರಿದ್ರು ಆಗ ಜನರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ, ಹೇಗೆ ನಾವು ಹೋರಾಟವನ್ನು ಮಾಡಬೇಕು, ಹೀಗೆ ಜನಗಳಿಗೆ ಒಂದು ಅವೇರ್ನೆಸ್ ಮೂಡಿಸುವಂತಹ ಒಂದು ಕೆಲಸವನ್ನು ಇವರು ಮಾಡಿದರು. ಆಮೇಲೆ ಅವರು 2 ಪತ್ರಿಕೆಗಳನ್ನು ಆರಂಭ ಮಾಡ್ತಾರೆ. ಮರಾಠ ಮತ್ತು ಕೇಸರಿ ಅಂತಕ್ಕಂಥ 2 ಪತ್ರಿಕೆಗಳನ್ನು ಕೂಡ ಅವರು ಆರಂಭ ಮಾಡಿ ಹೀಗೆ ಅವರು ತೀವ್ರಗಾಮಿಗಳು ಹೋರಾಟವನ್ನು ಮಾಡ್ತಾರೆ. ಅದೇ ಸಮಯದಲ್ಲಿ ಬಂದಂಥವನು ಲಾರ್ಡ್ ಕರ್ಜನ್ ಅಂತೇಳಿ. ಈ ಬಂಗಾಳ ಪ್ರಾಂತ್ಯ ಏನಿದೆ, ಹಿಂದೂಗಳು ಮುಸಲ್ಮಾನರು ಸಮ ಪ್ರಮಾಣದಲ್ಲಿ ಇದ್ದಂಥ ಒಂದು ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳ ಒಂದು ಕೇಂದ್ರ ಆಗಿರುತ್ತೆ. ಹೇಗಾದರೂ ಮಾಡಿ ಬಂಗಾಳನ ವಿಭಜನೆ ಮಾಡಬೇಕಲ್ಲ, ಹಿಂದೂ ಮುಸ್ಲಿಮರ ಐಕ್ಯತೆಯನ್ನು ಒಡಿಬೇಕು ಅಂತೇಳಿ ಅವರೇನು ಮಾಡ್ತಾರೆ, ಆಡಳಿತದ ನೆಪವನ್ನು ಒಡ್ಡಿ 1905ರಲ್ಲಿ ಬಂಗಾಳವನ್ನು ವಿಭಜನೆ ಮಾಡ್ತಾರೆ. ಆಗ ತಿಲಕರು ಸ್ವದೇಶಿ ಚಳುವಳಿಯನ್ನು ಆರಂಭ ಮಾಡ್ತಾರೆ. ವಿದೇಶಿ ವಸ್ತುಗಳ ಬಹಿಷ್ಕಾರ ಮಾಡ್ತಾರೆ, ಹರತಾಳುಗಳನ್ನು ಮಾಡ್ತಾರೆ. ಆಗ ಕರ್ಜನು 1911ರಲ್ಲಿ ಈ ಬಂಗಾಳದ ವಿಭಜನೆಯನ್ನು ಹಿಂತೆಗೆದುಕೊಳ್ತಾರೆ. ಇದಾದ ನಂತರ ಗಾಂಧೀಜಿಯ ಪ್ರವೇಶ ನೋಡಿ, ಇಲ್ಲಿ ತನಕ ಗಾಂಧೀಜಿ ಬಂದೇ ಇಲ್ಲ. 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿ ಬರ್ತಾರೆ. ಇಂಗ್ಲೆಂಡಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡ್ಕೊಂಡು ನಮ್ಮ ಭಾರತಕ್ಕೆ ಪ್ರವೇಶ ಮಾಡ್ತಾರೆ 1915ರಲ್ಲಿ. 1916ರಲ್ಲಿ ಅವರು ಸಬರಮತಿ ಆಶ್ರಮವನ್ನು ಗುಜರಾತ್ನಲ್ಲಿ ಆರಂಭ ಮಾಡ್ತಾರೆ. 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ಅಂತೇಳಿ, ಅಲ್ಲಿ ನೀಲಿ ಬೆಳೆಯುವುದನ್ನು ವಿರೋಧಿಸಿಬಿಟ್ಟು ತುಂಬ ಕೆಮ್ಮಾಗ ಅಲ್ಲಿ ರೈತರು ಅವ್ರಿಗೆ ಬೇಕಾದ ಬೆಳೆ ಬೆಳೆಯೋ ಹಾಗಿರಲಿಲ್ಲ. ಇವ್ರು ಹೇಳಿದ ಬೆಳೆಯನ್ನು ಬೆಳಿಬೇಕಾದ್ರೆ ನೀಲಿ ಬೆಳೆ ಅಂತ ಇಂಡಿಗೋ ಅಂತ ಕರಿತೀವಿ. ಅದನ್ನು ಈ ಬಟ್ಟೆಗೆ ಡೈ ಮಾಡೋಕ್ಕೆ ಬಳಸ್ತಾಯಿದ್ರು. ಅದಕ್ಕೆ ಬ್ರಿಟಿಷ್ ಏನು ಮಾಡ್ತಾರೆ, ನೀವು ನೀಲಿ ಬೆಳೆಯನ್ನು ಬೆಳಿಬೇಕು ಅಂತೇಳಿ ರೈತರಿಗೆ ಒತ್ತಾಯ ಮಾಡ್ತಾರೆ. ಅವ್ರಿಗೆ ಬೇಕಾಗಿದ್ದು ಆಹಾರ ಬೆಳೆಗಳು, ಗೋಧಿ, ಭತ್ತ ಈ ಥರದ್ದು. ಆಗ ಗಾಂಧೀಜಿಯವರು ಪ್ರಥಮವಾಗಿ ಫಸ್ಟ್ ಟೈಮ್ ಭಾರತದಲ್ಲಿ ಸತ್ಯಾಗ್ರಹ ಆರಂಭ ಮಾಡಿದ್ದೇ ಈ ಚಂಪಾರಣ್ಯ ಚಳುವಳಿಯ ಮೂಲಕ. ಅದರಲ್ಲಿ ಯಶಸ್ಸು ಕೂಡ ಅವರಿಗೆ ಸಿಗುತ್ತೆ. ಆನಂತರ ಇವರು ಖೇಡಾ ಚಳುವಳಿ ಅಂತ ಮಾಡ್ತಾರೆ. ಬರಗಾಲ ಬಂದಿರುತ್ತೆ, ಆ ತೆರಿಗೆ ಮಿತಿಯನ್ನು ಕಡಿಮೆ ಮಾಡಬೇಕು ಅಂತೇಳಿ ಸತ್ಯಾಗ್ರಹವನ್ನು ಮಾಡ್ತಾರೆ. ಹಾಗೆ 1918ರಲ್ಲಿ
ಅಹಮದಾಬಾದ್ನಲ್ಲಿ ಹತ್ತಿಗಿರಣಿಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕಾರ್ಮಿಕರ ವೇತನವನ್ನು ಹೆಚ್ಚು ಮಾಡಬೇಕು, ಅವರ ಕೆಲಸದ ಅವಧಿಯನ್ನು ಕಡಿಮೆ ಮಾಡಬೇಕು ಅಂಥೇಳಿ ಫಸ್ಟ್ ಟೈಮ್ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಹಂಗರ್ ಸ್ಟ್ರೈಕ್ ಅಂತ ಗಾಂಧೀಜಿ ಮಾಡಿದ್ದು ಮೊಟ್ಟ ಮೊದಲ ಬಾರಿಗೆ ಅಹಮದಾಬಾದ್ನಲ್ಲಿ. ಹೀಗೆ ಗಾಂಧೀಜಿಯವರ ಒಂದು ಪ್ರವೇಶ ಆಗುತ್ತೆ. ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಚಳುವಳಿ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ಒಂದು ಕರಾಳ ದಿನ, ಒಂದು ದುರಂತ ನಡೆದೋಗುತ್ತೆ. ಅದೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ರೌಲಟ್ ಕಾಯ್ದೆಯನ್ನು ವಿರೋಧಿಸಿಬಿಟ್ಟು ಪ್ರತಿಭಟನೆಗಳು ನಡೀತಾ ಇರುತ್ತೆ. ಎಲ್ಲ ಕೋಟೆಯಲ್ಲಿ ಸಭೆ ಸೇರಿರ್ತಾರೆ. ಸುತ್ತ ಕೋಟೆ, ಬೈಸಾಖಿ ಹಬ್ಬ ಇರುತ್ತೆ. ಆಗ ತುಂಬ ಸಾವಿರಾರು ಜನ ಸೇರಿರ್ತಾರೆ. ಜನರಲ್ ಡಯರ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಆ ಸಾಮೂಹಿಕವಾಗಿ ನಡೆಯುತ್ತಿದ್ದಂಥ, ಶಾಂತಿಯುತವಾಗಿ ನಡೆಯುತ್ತಿದ್ದಂಥ ಸಭೆಯ ಮೇಲೆ ಗುಂಡಿನ ಮಳೆಗರಿತಾನೆ. ನಿಷ್ಕಾರುಣ್ಯವಾಗಿ ಎಲ್ಲರ ಮೇಲೆ ಗುಂಡಿನ ಮಳೆಗರಿತಾನೆ. ಅದರಲ್ಲಿ ತಪ್ಪಿಸ್ಕೊಂಡೋಗಿ ಜಾಗ ಇರಲ್ಲ. ಕೋಟೆ ಸುತ್ತ ಚಿಕ್ಕದಾದ ಬಾಗಿಲಿರುತ್ತೆ, ಅಲ್ಲಿಂದ ಹೋಗೋಕ್ಕಲ್ಲ, ಎತ್ತರವಾದ ಗೋಡೆ. ನೂರಾರು ಜನ ಪ್ರಾಣವನ್ನು ಬಿಡ್ತಾರೆ, ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಅಫ್ಷಿಯಲಿ 379 ಜನ ಅಂತ ಹೇಳ್ತೀವಿ, ಆದರೆ ಅದರಲ್ಲಿ ಮರಣ ಹೊಂದಿದವರ ಸಂಖ್ಯೆ ಲೆಕ್ಕಕ್ಕಿಲ್ಲ. ಇದನ್ನು ವಿರೋಧಿಸಿಬಿಟ್ಟು ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಆರಂಭ ಮಾಡ್ತಾರೆ 1920ರಲ್ಲಿ. ಅಸಹಕಾರ ಅಂದರೆ ಸಹಕಾರ ನೀಡದೇ ಇರೋದು. ಒಬ್ಬ ವ್ಯಕ್ತಿಗೆ ಸಹಕಾರ ನೀಡಲಿಲ್ಲ ಅಂದರೆ ಹೇಗೆ ಆಡಳಿತ ಮಾಡೋಕ್ಕಾಗುತ್ತೆ? ಹಾಗಾಗಿ ಅಸಹಕಾರ ಚಳುವಳಿಯನ್ನು 20ರಲ್ಲಿ ಆರಂಭ ಮಾಡ್ತಾರೆ. ಹರತಾಳಗಳನ್ನು ಮಾಡೋದು, ಪ್ರತಿಭಟನೆಗಳನ್ನು ಮಾಡೋದು. ಹೇಗೆ ಮಾಡಿದ್ರಪ್ಪ? ವಿದ್ಯಾರ್ಥಿಗಳೆಲ್ಲ ಶಾಲಾ ಕಾಲೇಜುಗಳನ್ನು ತೊರೆದು ಹೊರಬಂದರು. ಲಕ್ಷಾಂತರ ವಿದ್ಯಾರ್ಥಿಗಳು, ಸಾವಿರಾರು ಸಂಖ್ಯೆಯಲ್ಲಿ ವಕೀಲರು ತಮ್ಮ ನ್ಯಾಯಾಲಯಗಳನ್ನು ಬಿಟ್ಟು ಹೊರಗೆ ಬರ್ತಾರೆ. ಈ ಜಲಿಯನ್ ವಾಲಾಬಾಗ್ ದುರಂತದ ಒಂದು ಹೇಳಿಬಿಡ್ತೀನಿ. ಆ ಜನರಲ್ ಡಯರ್ ಅಂತ ಏನು ಫೈರಿಂಗ್ ಮಾಡಿದ್ದ, ಉಧಾಮ್ ಸಿಂಗ್ ಅಂತೇಳಿ ಒಬ್ಬ ಯುವಕ ಹೇಗಾದರೂ ಮಾಡಿ ಸೇಡ್ ತೀರಿಸ್ಕೋಬೇಕು ಅಂತಕ್ಕಂಥದ್ದು ಅವ್ನು ಕಿಚ್ಚು. ಅಷ್ಟು ಜನರ ಮಾರಣ ಹೋಮ ಮಾಡಿದ್ದಾನೆ ಅಂಥೇಳಿ ತಕ್ಷಣ ಬ್ರಿಟಿಷ್ ಸರ್ಕಾರ ಏನು ಮಾಡ್ತಾರೆ, ಉಧಾಮ್ ಸಿಂಗನನ್ನು ಇಂಗ್ಲೆಂಡ್ಗೆ ಕಳಿಸ್ಕೊಡ್ತು. ನೋಡಿರಿ, ನಾವು ಹೇಳ್ತೀವಿ ಹಾವಿನ ದ್ವೇಷ 12 ವರ್ಷ ಅಂತ. ನಮ್ಮ ಉಧಾಮ್ ಸಿಂಗನ ದ್ವೇಷ 21 ವರ್ಷ ಕಾದಿದ್ದವನು ಇಂಗ್ಲೆಂಡ್ಗೆ ಹೋಗಿ ಆ ಜನರಲ್ ಡಯರನ್ನು ಗುಂಡಿಕ್ಕಿ ಕೊಲ್ತಾನೆ. ಕೊಂದು ತನ್ನ ಭಾರತ ಮಾತೆಗೆ ಒಂದು ಸೆಲ್ಯೂಟ್ ಮಾಡ್ತಾನೆ. ಭಾರತವೇ ನಿನ್ನ ಋಣವನ್ನು ತೀರಿಸ್ತಾ ಇದೆ. ಇಂತಹ ಮಹಾನ್ ದೇಶಭಕ್ತರ ಬಲಿದಾನಗಳಿಂದ ಇವತ್ತು ನಾವು ಸ್ವತಂತ್ರವನ್ನು ಪಡ್ಕೊಂಡಿದ್ದೀವಿ. ಈ ಅಸಹಕಾರ ಚಳುವಳಿಯಲ್ಲಿ ಶಾಲಾ ಕಾಲೇಜುಗಳನ್ನು ತೊರೆದು ಹೊರಗೆ ಬರ್ತಾರೆ, ವಕೀಲರು ಬರ್ತಾರೆ. ಆನಂತರ ಎಲ್ಲ ಪ್ರತಿಭಟನೆಗಳು ನಡೀತವೆ. ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆಯುತ್ತೆ. ಅಹಿಂಸಾತ್ಮಕವಾಗಿ ಚಳುವಳಿ ನಡೀಬೇಕು, ಅಸಹಕಾರ ತೋರಿಸ್ಬೇಕು, ಆದರೆ ಯಾವುದೇ ರೀತಿ ಹಿಂಸೆ ಇರಬಾರ್ದು. ಅಹಿಂಸಾತ್ಮಕ ಚಳುವಳಿ ನಡೀತವೆ. ಆದರೆ 1922ರಲ್ಲಿ ಏನಾಗುತ್ತೆ, ಉತ್ತರ ಪ್ರದೇಶದ ಚೌರಿ ಚೌರ ಅಂತಕ್ಕಂಥ ಸ್ಥಳದಲ್ಲಿ ಒಂದು ಹಿಂಸಾತ್ಮಕ ಘಟನೆ ನಡೆಯುತ್ತೆ. ಅಲ್ಲಿ ಚಳುವಳಿ ಮಾಡುತ್ತಿದ್ದಂತಹ ಹೋರಾಟಗಾರರ ಮೇಲೆ ಬ್ರಿಟಿಷ್ ಪೊಲೀಸರು ಏನು ಮಾಡ್ತಾರೆ, ಹಲ್ಲೆ ಮಾಡ್ತಾರೆ, ಗೋಲಿಬಾರ್ ಮಾಡ್ತಾರೆ. ಆಗ ಸಿಡಿದೆದ್ದಂತಹ ಹೋರಾಟಗಾರರು ಆ ಪೊಲೀಸರನ್ನು ಏನು ಪೊಲೀಸ್ ಸ್ಟೇಷನ್ ಇರುತ್ತೆ ಅಲ್ಲಿಗೆ ಬೆಂಕಿಯನ್ನು ಹಚ್ತಾರೆ. 22 ಜನ ಪೊಲೀಸರು ಸಜೀವ ದಹನ ಆಗ್ತಾರೆ, ಬ್ರಿಟಿಷ್ ಪೊಲೀಸರು. ಇದರಿಂದ ಗಾಂಧೀಜಿ ಬಹಳ ಮನ ನೊಂದ್ಕೊಳ್ತಾರೆ. ನಾನು ಅಹಿಂಸಾತ್ಮಕವಾಗಿ ಮಾಡಬೇಕು ಅಂತಿದ್ದಂತಹ ಚಳುವಳಿ ಹಿಂಸಾತ್ಮಕ ರೂಪವನ್ನು ತಾಳ್ತು ಅಂತೇಳಿ ಅವರು ಆ ಚಳುವಳಿನ, ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಳ್ತಾರೆ. ಇದು ಕಾಂಗ್ರೆಸ್ಸಿನಲ್ಲಿ ಕೆಲವರಿಗೆ ಒಮ್ಮತ ಇರೋದಿಲ್ಲ. ಅದಕ್ಕೆ ಅವರೇನು ಮಾಡ್ತಾರೆ, ಇಲ್ಲ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಲೇಬೇಕು, ನಾವು ಏನಾರು ಸಾಧಿಸಬೇಕಂದ್ರೆ ನಾವು ಆಡಳಿತದ ಇರಬೇಕು ಅಂತೇಳಿ ಮೋತಿಲಾಲ್ ನೆಹರು, ಚಿತ್ತರಂಜನ್ ದಾಸ್ರವರು 1923ರಲ್ಲಿ ಒಂದು
ಸ್ವರಾಜ್ಯ ಪಕ್ಷ ಅಂತೇಳಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಹೀಗೆ ಅಸಹಕಾರ ಚಳವಳಿ ಮುಂದುವರೆದರೂ ಕೂಡ ಇವರು ತಮ್ಮದೇ ಆದ ರೀತಿಯಲ್ಲಿ ಹೋರಾಟವನ್ನು ಮುಂದುವರಿಸ್ತಾರೆ. ಇನ್ನು ನಾವು ಸ್ವಲ್ಪ ಕ್ರಾಂತಿಕಾರಿಗಳ ಬಗ್ಗೆ ಹೇಳೋದಾದರೆ ನೋಡಿರಿ, ಕ್ರಾಂತಿಕಾರಿಗಳು ಎಲ್ಲ 30ರ ಒಳಗಿನ ಯುವಕರು. ಭಗತ್ ಸಿಂಗ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಚಂದ್ರಶೇಖರ್ ಆಜಾದ್, ಸಾವರ್ಕರ್, ಜತಿನ್ ದಾಸ್ ಎಲ್ಲ ಯುವಕರು. ಇವರಿಗೆ ಹೋರಾಟ, ಇವರಿಗೇನು ಬಾಂಬು ಮತ್ತು ಏನಪ್ಪ ಬಂದೂಕುಗಳು, ಇದರಲ್ಲೇ ನಂಬಿಕೆ ಅವರಿಗೆ. ನಾವು ಹೋರಾಟ ಮಾಡಬೇಕು, ರಕ್ತಪಾತ ಆದರೂ ಸರಿ ನಾವು ಸ್ವಾತಂತ್ರ್ಯವನ್ನು ಗಳಿಸಲೇಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಯುವಕರು. ಇವರು ಹೋರಾಟವನ್ನು ಮಾಡ್ತಾರೆ. ಇವರಿಗೆ ಯಾರೂ ಸಪೋರ್ಟ್ ಮಾಡಲ್ಲ. ಆದರೆ ಇವರು ಗುಪ್ತ ರಹಸ್ಯ ಸಂಘಗಳನ್ನು ಮಾಡ್ಕೊಳ್ತಾರೆ. ದೇಶ ವಿದೇಶಗಳಲ್ಲಿ ಅನುಶೀಲನಾ ಸಮಿತಿ, ಅಭಿನವ ಭಾರತ, ಹೀಗೆ ಹಲವಾರು ರಹಸ್ಯ ಸಂಘಗಳನ್ನು ಮಾಡಿಕೊಂಡು ಹೋರಾಟವನ್ನು ಮಾಡ್ತಾರೆ. ಲಾಹೋರ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಮೇಲೆ ಬಾಂಬನ್ನು ಎಸೆತಾರೆ ಭಗತ್ ಸಿಂಗ್ ಮತ್ತು ರಾಜ್ಗುರು ಅಂತಕ್ಕಂಥವ್ರು. ನೋಡಿರಿ, ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೇಲೆ ಬಾಂಬ್ ಎಸೆಯೋದು ಅಂದರೆ ಸುಲಭವಾದ ಮಾತಲ್ಲ, ಅಷ್ಟು ಬ್ರಿಟಿಷರ ಮಧ್ಯದಲ್ಲಿ. ಆಮೇಲೆ ಕೊನೆಗೆ ಅವರಿಗೆ ಆದರೆ ಅವ್ರು ತಪ್ಪಿಸ್ಕೊಂಡು ಹೋಗೋದಿಲ್ಲ, ಆದರೆ ಅವರಿಗೆ ಗಲ್ಲು ಶಿಕ್ಷೆ ಆಗುತ್ತೆ. 1931 ಮಾರ್ಚ್ 23ನೇ ತಾರೀಕು ಅವರಿಗೆ ಗಲ್ಲು ಶಿಕ್ಷೆ. ಆದರೆ ಅವರು ಸಾಯ್ಬೇಕಾದ್ರೆ ಅವ್ರ ಮನಸ್ಸಿನಲ್ಲಿ ನಗುತ್ತಾ ತಮ್ಮ ಪ್ರಾಣವನ್ನು ಬಿಡ್ತಾರೆ. ಅಂತಹ ಮಹಾನ್ ನಾಯಕರು. ಹಾಗೆ ಅದರಲ್ಲಿ ಜತಿನ್ ದಾಸ್ ಅಂತೇಳಿ ಒಬ್ಬರು ಕ್ರಾಂತಿಕಾರಿ ಯುವಕ, ಅವ್ರನ್ನ ಜೈಲಿಗೆ ಹಾಕಿರ್ತಾರೆ ನೋಡಿ. ಆ ಜೈಲಿನಲ್ಲಿ ತುಂಬ ಕೀಳಾಗಿ ಕಾಣ್ತಾ ಇರ್ತಾರೆ ನಮ್ಮ ಭಾರತೀಯರನ್ನು. ಆ ಜೈಲು ಸುಧಾರಣೆ ಆಗಬೇಕು ಅಂಥೇಳಿ ಅವರು ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಜತಿನ್ ದಾಸ್ ಎಷ್ಟು ದಿನ ಉಪವಾಸ ಮಾಡ್ತಾರೆ? 64 ದಿನ ಉಪವಾಸ ಮಾಡ್ತಾರೆ. ನಾವು ಹೇಳ್ತೀವಿ ಗಾಂಧೀಜಿ 21 ದಿನ ಉಪವಾಸ ಮಾಡಿದರು. 64 ದಿನ ಉಪವಾಸ ಮಾಡಿ ಅವರು ಮರಣವನ್ನು ಹೊಂದುತ್ತಾರೆ. ಇಷ್ಟೆಲ್ಲ ಬಲಿದಾನಗಳನ್ನು ಮಾಡಿದಂತಹ ಯುವಕರು, ಕ್ರಾಂತಿಕಾರಿಗಳು ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಈ ಸ್ವಾತಂತ್ರ್ಯಕ್ಕೆ ನೀಡಿದ್ದಾರೆ. ಹೀಗೆ ಇಲ್ಲಿ ನಾವು ಮತ್ತೊಬ್ಬ ವ್ಯಕ್ತಿಯನ್ನು ಸ್ಮರಿಸಬೇಕು, ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ನೋಡಿರಿ, ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಸ್ವಾತಂತ್ರ್ಯದ ಕಿಡಿ ಹೊತ್ತಿದ್ದು ಅಂದರೆ 2 ಪ್ರಾಂತ್ಯಗಳಲ್ಲಿ, ಒಂದು ಬಂಗಾಳ, ಮತ್ತೊಂದು ಬಾಂಬೆ. ಆ ಏನು 2 ಪ್ರಾಂತ್ಯಗಳಿದ್ದಾವೆ, ಅತಿ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರು ಸುಭಾಷ್ ಚಂದ್ರ ಬೋಸು, ರವೀಂದ್ರನಾಥ್ ಠಾಗೂರ್ ಆಗ್ಬೋದು, ಆಮೇಲೆ ನಮ್ಮ ಇತರ ಎಲ್ಲ ನಾಯಕರು ಸಾಮಾನ್ಯ ಅಲ್ಲೇ ಅವರೇ. ಈ ಸುಭಾಷ್ ಚಂದ್ರ ಬೋಸ್ರವರು 1938ರಲ್ಲಿ ಹರಿಪುರ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ. ಮತ್ತು 1930ರಲ್ಲಿ ಮಧ್ಯಪ್ರದೇಶದ ತ್ರಿಪುರಿ ಅಲ್ಲಿ ಮತ್ತೊಮ್ಮೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ. ಆದರೆ ಇದು ಗಾಂಧೀಜಿಯವರಿಗೆ ಇಷ್ಟ ಇರಲಿಲ್ಲ. ಗಾಂಧೀಜಿಯ ಸಿದ್ಧಾಂತಗಳಿಗೂ ಸುಭಾಷ್ ಚಂದ್ರ ಬೋಸ್ ಅವರ ಸಿದ್ಧಾಂತಗಳಿಗೂ ತುಂಬ ಅಂತರ ಇರುತ್ತೆ. ಅದನ್ನು ಅವರಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇರ್ತವೆ. ಕೊನೆಗೆ ಕಾಂಗ್ರೆಸ್ನವರ ಸಹಮತ ಇಲ್ದಲೇ ಅವರು ಆ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ. ರಾಜೀನಾಮೆಯನ್ನು ಕೊಟ್ಟು ಹೊರ ಬರ್ತಾರೆ. ಆನಂತರ ನಮ್ಮ ಭಾರತೀಯ ಸೈನಿಕರನ್ನ 2ನೇ ಮಹಾಯುದ್ಧ ನಡೀತಾ ಇರುತ್ತೆ. 2ನೇ ಮಹಾಯುದ್ಧದಲ್ಲಿ ಭಾರತೀಯ ಸೈನಿಕರು ಪಾಲ್ಗೊಳ್ಳುವುದನ್ನು ವಿರೋಧಿಸಿದಾಗ ಇವರನ್ನ ಬ್ರಿಟಿಷರು ಗೃಹ ಬಂಧನದಲ್ಲಿರಿಸ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಇವರು ಜಪಾನ್ಗೆ ಹೋಗ್ತಾರೆ. ಜಪಾನ್ನಲ್ಲಿ INA ಸೈನ್ಯ ಇರುತ್ತೆ. ಇದು INA ಇವರು ಸ್ಥಾಪನೆ ಮಾಡಿದ್ದೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಸುಮಾರು 20ರಿಂದ 30 ಸಾವಿರ ಭಾರತೀಯ ಸೈನಿಕರಿರ್ತಾರೆ. ಯಾರವರು? ಬ್ರಿಟಿಷರ ಪರವಾಗಿ ಮಹಾಯುದ್ಧದಲ್ಲಿ ಪಾಲ್ಗೊಳ್ಳಲು ಹೋಗಿರ್ತಕ್ಕಂಥ ಭಾರತೀಯರು. ಬ್ರಿಟಿಷ್ ಸೇನೆಯ ಯೂನಿಫಾರ್ಮ್ ಹಾಕ್ಕೊಂಡು ಬ್ರಿಟಿಷರ ಪರವಾಗಿ ಯುದ್ಧ ಮಾಡಿದಂತಹ ಸೈನಿಕರು, ಅವ್ರನ್ನೆಲ್ಲ ಜಪಾನು ಅಲ್ಲಿ ಅವ್ರನ್ನ ಬಂಧನದಲ್ಲಿರಿಸಿರುತ್ತೆ. ಆಗ ಸುಭಾಷ್ ಚಂದ್ರ ಬೋಸ್ರವರು ಅವರನ್ನೆಲ್ಲ ಬಿಡುಗಡೆಗೊಳಿಸ್ತಾರೆ. INA ಸೈನ್ಯವನ್ನು ಕಟ್ಟಿಬಿಟ್ಟು ಜಪಾನು, ಜರ್ಮನಿ ಹೀಗೆಲ್ಲ ಅವರು ವಿದೇಶದ ಸಹಾಯವನ್ನು ಪಡ್ಕೊಳ್ತಾರೆ. ಸೈನ್ಯ ಕಟ್ಟಿ ಅದರಲ್ಲಿ ಮಹಿಳಾ ಸೈನ್ಯ ಝಾನ್ಸಿ ರೆಸಿಡೆನ್ಸಿ ಅಂತ ಇರುತ್ತೆ. ಅದರಲ್ಲಿ ಕೊನೆಗೆ ಇವರು ದೆಹಲಿ ಚಲೋ ಅಂತೇಳಿ ಚಳುವಳಿಗೆ ಕರೆಯನ್ನು ಕೊಡ್ತಾರೆ ಸುಭಾಷ್ ಚಂದ್ರ ಬೋಸು. ಅಲ್ಲಿ ಅವರು ಬರ್ತಾ ಅಂಡಮಾನ್ ನಿಕೋಬಾರ್, ತ್ರಿಪುರ ಅಲ್ಲಿ ನಮ್ಮ ರಾಷ್ಟ್ರೀಯ ಧ್ವಜವನ್ನು ಹಾರಿಸ್ತಾರೆ. ಅಲ್ಲಿ ದೆಹಲಿ ಚಲೋ ಚಳುವಳಿ ಆರಂಭವಾಗಿರುತ್ತೆ. ದುರಾದೃಷ್ಟವಶಾತ್ ಅವರು ವಿಮಾನ ಅಪಘಾತದಲ್ಲಿ ಮರಣವನ್ನು ಹೊಂದಿದ್ರು ಅಂತಕ್ಕಂಥ ಸುದ್ದಿ ಬರುತ್ತೆ.
ಅದ್ರ ಬಗ್ಗೆ ಸಾಕಷ್ಟು ವಿವಾದಗಳಿದೆ. ಸುಭಾಷ್ ಚಂದ್ರ ಬೋಸರು ಹೇಗೆ ಮರಣ ಹೊಂದಿರೋ ಒಂದು ವಿವಾದಗಳಿದೆ, ಅದನ್ನೇನು ಹೇಳೋಕ್ಕಾಗಲ್ಲ ಸರ್. ಹಾಗಾಗಿ ಆ ದೆಹಲಿ ಚಲೋ ಏನು ಏನೇ ಸೈನಿಕರು ಬಂದಿದ್ರು ಅವ್ರನ್ನೆಲ್ಲ ಬ್ರಿಟಿಷರು ಬಂಧಿಸ್ಬಿಟ್ಟು ವಿಚಾರಣೆಗೆ ಒಳಪಡಿಸ್ತಾರೆ. ದೆಹಲಿಯ ಕೆಂಪು ಕೋಟೆ ಬಳಿ ವಿಚಾರಣೆಗೆ ಒಳಪಡಿಸಿ ಕೊನೆಗೆ ಅವರನ್ನು ಬಿಡುಗಡೆ ಕೂಡ ಗೊಳಿಸ್ತಾರೆ. ಹೀಗೆ ಸುಭಾಷ್ ಚಂದ್ರ ಬೋಸರವರ ಪಾತ್ರ ಕೂಡ ಅತ್ಯಂತ ಮಹತ್ವವಾದದ್ದು. ನಂತರ ಅಸಹಕಾರ ಚಳವಳಿ ಆಗುತ್ತೆ. ಗಾಂಧೀಜಿಯವರು ಈಗ ಕಾನೂನು ಭಂಗ ಚಳವಳಿ ಅಂತ ಆರಂಭ ಮಾಡಿ, ಏನು ಕಾನೂನು ಭಂಗ ಚಳವಳಿ? ಬ್ರಿಟಿಷರ ಕಾನೂನನ್ನು ಬ್ರೇಕ್ ಮಾಡೋದು, ಅದನ್ನು ಮುರಿಯೋದು. ಅದರಲ್ಲಿ ಪ್ರಪ್ರಥಮವಾಗಿ ದಂಡಿ ಉಪ್ಪಿನ ಸತ್ಯಾಗ್ರಹ, ಉಪ್ಪಿನ ಮೇಲಿನ ತೆರಿಗೆಯನ್ನು ವಿರೋಧಿಸಿಬಿಟ್ಟು ಅವರು ತಮ್ಮ ಸಬರಮತಿ ಆಶ್ರಮದಿಂದ ಗುಜರಾತ್ನ ದಂಡಿಯವರೆಗೆ ಕಾಲ್ನಡಿಗೆಯಲ್ಲಿ ಹೋಗ್ಬಿಟ್ಟು, ತನ್ನ ಜೊತೆ 78 ಜನ ಹೋಗ್ತಾರೆ ಕಾಲ್ನಡಿಗೆಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಉಪ್ಪನ್ನು ತಯಾರಿಸುವುದರ ಮೂಲಕ ಆ ಒಂದು ಉಪ್ಪಿನ ಮೇಲಿನ ಕಾನೂನನ್ನು ಅಂದರೆ ಕಾನೂನು ಭಂಗ ಚಳುವಳಿಯನ್ನು ಮಾಡ್ತಾರೆ. ಅದು ನಮ್ಮ ಕರ್ನಾಟಕದಲ್ಲಿ ಅಂಕೋಲಾ ಹಾಗೂ ಅರಣ್ಯ ಚಳುವಳಿ ಸತ್ಯಾಗ್ರಹಗಳು, ಹೀಗೆ ರೈತರ ಪ್ರತಿಭಟನೆ ಎಲ್ಲವೂ ಕೂಡ ನಡೀತವೆ. ಹೀಗೆ ಕಾನೂನು ಭಂಗ ಚಳುವಳಿಗಳನ್ನು ಮಾಡ್ತಾರೆ. ಕೊನೆಗೆ ಬ್ರಿಟನ್ ಸರ್ಕಾರ ಇನ್ನೇನು ಭಾರತದಲ್ಲಿ ನಮ್ಗೆ ಉಳುಗಾಲ ಇಲ್ಲ ಅಂಥೇಳಿ ಮನವರಿಕೆ ಆಗುತ್ತೆ. ಆ ನಂತರ ಇವರು ಬ್ರಿಟನ್ ಪ್ರಧಾನಿ ಅಟ್ಲಿ ಅಂತಿರ್ತಾನೆ, ಅವನು ಹೇಳಿರ್ತಾನೆ, ನಾನೇನಾದ್ರು ಪ್ರಧಾನಿ ಆದರೆ ನಿಮಗೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತೀನಿ ಅಂತ ಮೊದಲೇ ಹೇಳಿರ್ತಾನೆ. ಹಾಗಾಗಿ ಅವನು ಒಂದು ಕ್ಯಾಬಿನೆಟ್ ಅವನು ಗೆದ್ದು ನೋಡ್ರಿ, ಆ ವಿನ್ಸೆಂಟ್ ಚರ್ಚಿಲ್ನ ವಿರುದ್ಧನೇ ಗೆದ್ದು ಅವನು ಪ್ರಧಾನಿ ಆಗ್ತಾನೆ. ಅಟ್ಲಿ ಪ್ರಧಾನಿ ಆದಾಗ ಭಾರತಕ್ಕೆ ಒಂದು ಕ್ಯಾಬಿನೆಟ್ ಮಿಷನನ್ನು ಕಳಿಸ್ಕೊಡ್ತಾನೆ. ಅವಾಗ ಹೇಳ್ತಾನೆ ಅವನು ಭಾರತಕ್ಕೆ, ಅದಕ್ಕಿಂತ ಮುಂಚೆ ಒಂದೇ ಬಿಟ್ಬಿಟ್ಟೆ, ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿ ಕೊನೆಯ ಚಳುವಳಿ ಇದು. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಚಳುವಳಿನ ಆರಂಭ ಮಾಡ್ತಾರೆ. ನಮ್ಮ ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಕರೆಯನ್ನು ಕೊಡ್ತಾರೆ. ಆಗ ರಾತ್ರೋರಾತ್ರಿ ನಾಯಕರನ್ನೆಲ್ಲ ಬಂಧಿಸ್ಬಿಡ್ತಾರೆ. ಆಗ ನಾಯಕರೇ ಇಲ್ಲದಂತಹ ನಮ್ಮ ಪಬ್ಲಿಕ್ಸು ರೋಡಿಗಿಳಿದು ಧರಣಿ ಹೋರಾಟವನ್ನು ಮಾಡ್ತಾರೆ. ಆಗ 90,000 ಜನರನ್ನು ಬಂಧಿಸ್ತಾರೆ ಬ್ರಿಟಿಷ್. 1,000 ಜನ ಅದರಲ್ಲಿ ಮರಣವನ್ನು ಹೊಂದುತ್ತಾರೆ. ನೋಡಿ, ಇಷ್ಟೆಲ್ಲ ಜನರ ಪ್ರಾಣ ಬಲಿದಾನಗಳು ನಮ್ಮ ಸ್ವತಂತ್ರದ ಅಡಿಯಲ್ಲಿ ಇದ್ದಾವೆ. ಹೀಗೆ ಭಾರತ ಬಿಟ್ಟು ತೊಲಗಿ ಚಳುವಳಿ ಆಗುತ್ತೆ. ಆನಂತರ ಅಟ್ಲಿಯವರು ಕ್ಯಾಬಿನೆಟ್ ಮಿಷನನ್ನು ನಮ್ಮ ಭಾರತಕ್ಕೆ ಕಳಿಸ್ಕೊಟ್ಟಾಗ ಅವ್ರು ಹೇಳ್ತಾರೆ, ಭಾರತಕ್ಕೆ ಒಂದು ನಾವು ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು, ಭಾರತೀಯರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು, ಒಂದು ಸಂವಿಧಾನವನ್ನು ಅವರು ರಚನೆ ಮಾಡಿಕೊಡಿ ಅಂಥೇಳಿ ಕ್ಯಾಬಿನೆಟ್ ಮಿಷನನ್ನು ಕಳಿಸ್ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಮುಂದಿಟ್ಟಿರ್ತಾರೆ. ನಮಗೆ ಪಾಕಿಸ್ತಾನ ಅಂತಕ್ಕಂಥ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರ ಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿರ್ತಾರೆ. 1946ರಲ್ಲಿ ಅವರು ಒಂದು ನೇರ ಕಾರ್ಯಾಚರಣೆಯ ದಿನ ಅಂಥೇಳಿ ಆಚರಿಸ್ತಾರೆ. ಅಂದರೆ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂಥೇಳಿ. ಆಗ ಅನೇಕ ಕಡೆ ಕಲ್ಕತ್ತಾ ಎಲ್ಲ ಕೋಮು ಗಲಭೆಗಳು ಆರಂಭವಾಗ್ತವೆ. ನೌಕಾಲಿ, ಬಿಹಾರ, ಇಲ್ಲೆಲ್ಲ ಕೋಮು ಗಲಭೆಗಳು, ಎಲ್ಲಿ ನೋಡ್ರೂ ಹೊಡೆದಾಟ, ಸಾವು ಇದೆಲ್ಲ ನಡೆಯುತ್ತೆ. ಆಗ ನೋಡಿ, ಬ್ರಿಟಿಷರು ಇದ್ದಿದ್ದು 1948 ಜೂನ್ ಹೊತ್ತಿಗೆ ನಮಗೆ ಸ್ವತಂತ್ರವನ್ನು ಕೊಡಬೇಕು ಅಂತ ಅವ್ರಿಗಿದ್ದಿದ್ದು. ಆದರೆ ಅದಕ್ಕೂ 10 ತಿಂಗಳು ಮುಂಚೆನೇ ನಮಗೆ ಸ್ವತಂತ್ರವನ್ನು ಕೊಡ್ತಾರೆ. ಹಾಗಾಗಿ ಅಟ್ಲಿಯವರು ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಕ್ಕಂಥ ಒಬ್ಬ ವೈಸ್ರಾಯನ್ನು ಕಳಿಸ್ಕೊಡ್ತಾರೆ. ಏನು ಭಾರತೀಯರಿಗೆ ಅಧಿಕಾರ ಹಸ್ತಾಂತರ ಮಾಡಿ ಅವರಿಗೆ ಒಂದು ಸಂವಿಧಾನ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಮೌಂಟ್ ಬ್ಯಾಟನನ್ನು ಭಾರತಕ್ಕೆ ಕಳಿಸ್ಕೊಡ್ತಾನೆ. ಅವರು ವೈಸ್ರಾಯ್ ಅಂದರೆ ರಾಣಿಯ ಪ್ರತಿನಿಧಿ ಅಂತೇಳಿ ಬರ್ತಾರೆ. ಬಂದು ಇಲ್ಲಿ ಅಧಿಕಾರವನ್ನು ಪ್ರಮಾಣ ವಚನವನ್ನು ಸ್ವೀಕರಿಸ್ಬಿಟ್ಟು ಯಾವಾಗ ಈ ಮಹಮ್ಮದ್ ಅಲಿ ಜಿನ್ನಾ ಅಥವಾ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ನಡುವೆ ಒಮ್ಮತ ಬರೋದೇ ಇಲ್ಲ, ಕೊನೆಗೆ ರಾಷ್ಟ್ರವನ್ನು ಇಬ್ಬಾಗ ಮಾಡಬೇಕು, 2 ಸ್ವತಂತ್ರ ರಾಷ್ಟ್ರಗಳನ್ನಾಗಿ ಉದಯ ಆಗುತ್ತೆ. ರ್ಯಾಡ್ಕ್ಲಿಫ್ ಅಂತಕ್ಕಂಥ ಒಂದು ಆಯೋಗ ಬರುತ್ತೆ. ಅದು ಪಾಕಿಸ್ತಾನ ಮತ್ತು ಭಾರತದ ಗಡಿಯನ್ನು ನಿರ್ಧಾರ ಮಾಡಿ 1947 ಆಗಸ್ಟ್ 14ರ ಮಧ್ಯರಾತ್ರಿ. ಯಾಕೆ ಮಧ್ಯರಾತ್ರಿ ಅಂತ ಒಂಚೂರು ಹೇಳ್ಬಿಡ್ತೀವಿ. ನಮಗೆ ಆಗಸ್ಟ್ ನಾವೆಲ್ಲ ಸ್ವಲ್ಪ ಹಿಂದೂಗಳು ಸಂಪ್ರದಾಯಸ್ಥರು, ಶಾಸ್ತ್ರ ಇವೆಲ್ಲ ಜ್ಯೋತಿಷ್ಯ ಎಲ್ಲ ನೋಡಬೇಕಲ್ಲ. 13 ಮತ್ತು 15 2 ಅಶುಭ ಅಂತ ಇರುತ್ತೆ.
ಹಾಗಾದರೆ 14ನೇ ತಾರೀಕು ನಮಗೆ ಸ್ವಾತಂತ್ರ್ಯವನ್ನು ಕೊಡಬೇಕು. 14 ಮಧ್ಯರಾತ್ರಿ ಅಂದರೆ ನಮ್ಮ ಪ್ರಕಾರ ಸೂರ್ಯೋದಯ ಆದರೆ 15 ಅಂತ, ನಮ್ಮ ಸೂರ್ಯೋದಯ ಆದಮೇಲೆ ಆ ದಿನ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈಗ 13 ಮುಗಿದಿರುತ್ತೆ, 14 ರಾತ್ರಿ ಮಧ್ಯರಾತ್ರಿ 12 ಗಂಟೆ ಅಂದರೆ ಅದು ಪ್ರವೇಶ ಆಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಆಗಸ್ಟ್ 14ನೇ ತಾರೀಕು ಭಾರತವನ್ನು ಇಬ್ಬಾಗ ಮಾಡಿ 2 ಸ್ವತಂತ್ರ ರಾಷ್ಟ್ರಗಳು, ಒಂದು ಪಾಕಿಸ್ತಾನ ಮತ್ತೊಂದು ಭಾರತ ಅಂಥೇಳಿ ನಮಗೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಆ ದಿನದಿಂದ ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂತೇಳಿ ಇಷ್ಟೊಂದು ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದೀವಿ. ನೋಡಿರಿ ಎಷ್ಟು ತ್ಯಾಗ ಬಲಿದಾನಗಳು. ಇವತ್ತೇನು ಸುಂದರವಾದ ಭಾರತ ನಕ್ಷೆಯನ್ನು ನೋಡ್ತಾ ಇದ್ದೀವಿ, ಅದಕ್ಕೊಬ್ಬರು ನೆನೆಸಲೇಬೇಕು ನಾವು. ನಮ್ಮ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್. ನಮಗೆ ಸ್ವತಂತ್ರ ಬಂದಾಗ ನಮ್ಮ ದೇಶದಲ್ಲಿ 560ಕ್ಕೂ ಹೆಚ್ಚು ದೇಶೀಯ ಸಂಸ್ಥಾನಗಳಿತ್ತು. ಅವನು ಹೇಳಿದ್ದ ಮೌಂಟ್ ಬ್ಯಾಟನ್ ಕೊನೆಗೂ ಒಡೆದ ಆಳೋ ನೀತಿ ಮಾಡಿದವನು. ನೀವು ಭಾರತಕ್ಕಾರ ಸೇರಿ ಪಾಕಿಸ್ತಾನಕ್ಕಾರ ಸೇರಿ ಸ್ವತಂತ್ರವಾಗಿರ್ರಿ ಅಂತ ಹೇಳಿಬಿಟ್ಟ. ಆಗ ನಮ್ಮ ಉಕ್ಕಿನ ಮನುಷ್ಯರೆಂದೇ ಪ್ರಸಿದ್ಧರಾದಂಥ ವಲ್ಲಭಭಾಯ್ ಪಟೇಲ್ ಅವರು ಎಲ್ಲ ದೇಶೀಯ ಸಂಸ್ಥಾನಗಳನ್ನ ಒಗ್ಗೂಡಿಸಿ ಭಾರತ ಅಂತಕ್ಕಂಥ ಒಂದು ಅಖಂಡವಾದ ಸುಂದರವಾದ ದೇಶವನ್ನು ನಿರ್ಮಾಣ ಮಾಡಿದರು. ಈ ಒಂದು ನಕ್ಷೆಗೆ ನಾವು ನೋಡಿರಿ, ಅವಂತಹ ಗಂಡು ಮಗ ನಮ್ಮ ಭಾರತದಲ್ಲಿ ಇಲ್ಲ ಅಂದಿದ್ರೆ ಇವತ್ತು ಭಾರತ ಮತ್ತೆ ಛಿದ್ರವಾಗಿ ಹೋಗ್ತಾ ಇತ್ತು. ಅವರೆಲ್ಲರನ್ನು ಸ್ಮರಿಸ್ತಾ ನನಗೆ ಈ ವೇದಿಕೆಯನ್ನು ಅಲ್ಲಿ ಹಂಚಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ.